40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಪಾಕ್ ಮೇಲೆ ಮುಗಿಬಿದ್ದ ತಾಲಿಬಾನ್, ಭಾರತಕ್ಕೆ ದೊಡ್ಡ ಸುವರ್ಣಾವಕಾಶ. ಪಿಒಕೆ ಪಡೆಯೋಕೆ ಬೆಸ್ಟ್ ಚಾನ್ಸ್. ಸಿಂಧೂರ್ 2.0ಗೆ ಅಣಿಯಾಗುತ್ತಾ ಭಾರತ. ನಮಸ್ಕಾರ ಸ್ನೇಹಿತರೆ. ಉಗ್ರವಾದದಿಂದಲೇ ಭಾರತವನ್ನ ಕೆಣಕಬಹುದು ಅಂದ್ಕೊಳ್ಳೋ ಪಾಕ್ಗೆ ತಾಲಿಬಾನಿಗಳು ಮುಟ್ಟಿ ನೋಡಿಕೊಳ್ಳೋ ಹಾಗೆ ಕೊಟ್ಟಿದ್ದಾರೆ. ಪಾಕ್ ಮೇಲೆ ಅಫ್ಘಾನಿಸ್ತಾನ ಮುಗಿಬಿದ್ದಿದ್ದು ಡ್ಯೂರಂಡ್ ಲೈನ್ನಲ್ಲಿ 10ಕ್ಕೂ ಹೆಚ್ಚು ಪೋಸ್ಟ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. 15ಕ್ಕೂ ಹೆಚ್ಚು ಪಾಕಿ ಸೈನಿಕರನ್ನ ಮುಗಿಸಿದ್ದಾರೆ. ಸೋ ಕಾಲ್ಡ್ ಮುಸ್ಲಿಂ ಸೋದರರ ನಡುವೆ ದೊಡ್ಡ ಯುದ್ಧವೇ ಶುರುವಾಗಿ ಹೋಗಿದೆ. ಹಾಗಿದ್ರೆ ಭಾರತಕ್ಕೆ ಇದು ಸುವರ್ಣಾವಕಾಶನ? ಪಾಕ್ಗೆ ಬುದ್ಧಿ ಕಲಿಸೋಕೆ ಸರಿಯಾದ ಸಮಯನ? ಒಂದ್ ಕಡೆ ತಾಲಿಬಾನಿಗಳು, ಮತ್ತೊಂದ್ ಕಡೆ ಟಿಟಿಪಿ ಬಲೂಚಿಗಳು ಪಾಕ್ನ ಹುರಿದು ಮುಗ್ತಿದ್ದಾರೆ. ಪಾಕಿಸ್ತಾನ ಅಕ್ಷರಶಃ ಅಸ್ಥಿರವಾಗಿದೆ. ಸೆಕ್ಯೂರಿಟಿ ವಿಚಾರದಲ್ಲಿ ತನ್ನ ವೀಕೆಸ್ಟ್ ಪಾಯಿಂಟ್ನಲ್ಲಿದೆ. ಇದೇ ಅವಕಾಶ ಬಳಸಿಕೊಂಡು ಭಾರತ ಪಿಒಕೆ ಮರುವಶಪಡಿಸಿಕೋಬಹುದಾ? ಬನ್ನಿ, ಪಾಕ್ ಅಫ್ಘಾನ್ ಯುದ್ಧವನ್ನ ಭಾರತ ಹೇಗೆ ಬಳಸ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಪಾಕಿಸ್ತಾನ ಅಸ್ಥಿರ. ಹೌದು ಸ್ನೇಹಿತರೆ, ಆಪರೇಷನ್ ಸಿಂಧೂರ್ನಲ್ಲಿ ಹೀನಾಯ ಸೋಲು ಕಂಡಿದ್ರೂ ಸಹ ಟ್ರಂಪ್ ಎಂಬ ದುಷ್ಟ ದೈತ್ಯನ ನೆಂಟಸ್ತಿಕೆ ಸಿಕ್ತು ಅಂಥೇಳಿ ಪಾಕ್ ಹಿರಿ ಹಿಗ್ತಾ ಇತ್ತು. ತನ್ನ ಸೋಲನ್ನೇ ಭರ್ಜರಿ ಗೆಲುವು ಅಂಥೇಳಿ ಪುಕ್ಕಟೆ ಪ್ರಚಾರ ಪಡಿತಾ ಇತ್ತು. ತನಗೆ ತಾನೇ ಫೀಲ್ಡ್ ಮಾರ್ಷಲ್ ಬಿರುದು ಕೊಟ್ಕೊಂಡ ಮುನೀರ್ ಬಿಟ್ಟಿ ವಿದೇಶ ಪ್ರವಾಸ ಶುರು ಮಾಡಿದ್ದ. ಆಫ್ರಿಕನ್ ದೇಶಗಳು ಮೂಸಿ ನೋಡದ ಪಾಕಿಸ್ತಾನಕ್ಕೆ ಇದ್ದಕ್ಕಿದ್ದಂತೆ ಟ್ರಂಪ್ ಅಭಯದಿಂದ ಜಾಗತಿಕ ಸುದ್ದಿ ಮಾಧ್ಯಮದಲ್ಲಿ ಫ್ರಂಟ್ ಪೇಜ್ ಗೌರವ ಸಿಗೋಕೆ ಶುರುವಾಗಿತ್ತು. ಆದ್ರೆ 3 ವಾರಗಳಲ್ಲಿ ಕಂಪ್ಲೀಟ್ ಸೀನ್ ಚೇಂಜ್ ಆಗಿದೆ. ಪಾಕಿಸ್ತಾನ ಅಕ್ಷರಶಃ ಅಸ್ಥಿರವಾಗಿದೆ. ಮುಗಿಬಿದ್ದ ತಾಲಿಬಾನ್. ಎಸ್ ಸ್ನೇಹಿತರೆ, ನಡುರಾತ್ರಿ ಕಾಬೂಲ್ ಮೇಲೆ ಸ್ಫೋಟಕ ಸುರಿದಿದ್ದೇ ತಡ ಪಾಕ್ ವಿರುದ್ಧ ತಾಲಿಬಾನಿಗಳು ರೊಚ್ಚಿಗೆದ್ದಿದ್ದಾರೆ. ನೀವು ವಿಮಾನದಲ್ಲಿ ಬಂದು ದಾಳಿ ಮಾಡಿ ಹೋಗ್ತೀರಾ, ನಾವು ಗಡಿ ನುಗ್ಗಿ ಒಳಗೆ ಬರ್ತೀವಿ ಅಂಥೇಳಿ ಡ್ಯೂರಂಡ್ ಲೈನನ್ನೇ ಕ್ರಾಸ್ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಅಫ್ಘಾನ್ ಪಾಕ್ ಗಡಿ ಮಧ್ಯೆ ಇರೋ ಈ ಡ್ಯೂರಂಡ್ ಲೈನ್ನ ತಾಲಿಬಾನ್ಗಳು ಒಪ್ಪೋದೇ ಇಲ್ಲ. ಆದ್ರೀಗ ಪಾಕ್ ಕೆಣಕಿದ ತಕ್ಷಣ ಗಡಿ ನುಗ್ಗಿ ಫೈರ್ ಮಾಡಿದ್ದಾರೆ. ಅಮೆರಿಕ ಬಿಟ್ಟು ಹೋಗಿದ್ದ ಮಾಡರ್ನ್ ಆಯುಧಗಳನ್ನ ತಗೊಂಡು ಪಾಕಿಸ್ತಾನದ ಕಡೆಗೆ ಓಡಿದ್ದಾರೆ. ಶೆಲ್, ರಾಕೆಟ್ ಮತ್ತು ಆರ್ಟಿಲರಿ ಮೂಲಕ ರಣಭೀಕರವಾಗಿ ಗುಂಡಿನ ಮಳೆ ಸುರಿಸಿದ್ದಾರೆ. ಪಾಕ್ ಗಡಿಯಲ್ಲಿರೋ ಚೆಕ್ ಪೋಸ್ಟ್ಗಳು, ಬಾರ್ಡರ್ನಲ್ಲಿರೋ ಮನೆಗಳು ಎಲ್ಲವೂ ದಗದಗಿಸಿ ಉರಿದಿವೆ. ಸದ್ಯದ ಮಾಹಿತಿ ಪ್ರಕಾರ ಪಾಕ್ನ ಸುಮಾರು 10 ಪೋಸ್ಟ್ಗಳನ್ನ ತಾಲಿಬಾನಿಗಳು ವಶಕ್ಕೆ ಪಡೆದಿದ್ದಾರೆ ಎನ್ನಲಾಗ್ತಿದೆ. ಅಲ್ಲದೆ 15ಕ್ಕೂ ಹೆಚ್ಚು ಪಾಕ್ ಸೈನಿಕರನ್ನ ಮುಗಿಸಿದ್ದಾರೆ. 100 ಜನ ಗಾಯಗೊಂಡಿರೋ ಮಾಹಿತಿ ಇದೆ. ಆದ್ರೆ ಅಫ್ಘಾನಿಸ್ತಾನದ ವಕ್ತಾರ ಜಬಿಹುಲ್ಲಾ ಮುಜಾಹಿದ್ 15 ಅಲ್ಲ, ನಾವು 58 ಸೈನಿಕರನ್ನ ಹೊಡೆದಾಕಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಈ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕಾಗಿದೆ. ಆದ್ರೆ ಪಾಕ್ಗೆ ಭಾರೀ ಪ್ರಮಾಣದಲ್ಲಿ ಹಾನಿಯಾಗಿರೋದಂತೂ ನಿಜ. ಯಾಕಂದ್ರೆ ಅಫ್ಘಾನ್ ದಾಳಿ ಮಾಡಿದ ತಕ್ಷಣವೇ ಪಾಕ್ ಸೇನೆ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿ ದಾಳಿ ನಡೆಸಿದೆ. ಡ್ರೋನ್, ಯುದ್ಧ ಟ್ಯಾಂಕ್ಗಳನ್ನ ಬಳಸಿ ದಾಳಿ ಮಾಡಿದೆ. ನಾವು ಕೂಡ ಸುಮಾರು 19 ಅಫ್ಘಾನ್ ಬಾರ್ಡರ್ ಪೋಸ್ಟ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ ಅಂತ ಪಾಕ್ ಹೇಳ್ಕೊಂಡಿದೆ. ಒಟ್ನಲ್ಲಿ ಇಸ್ಲಾಮಿಕ್ ಸೋದರರ ದೊಡ್ಡ ಮಟ್ಟದ ಬಡಿದಾಟ ಶುರುವಾಗಿದೆ. ಇನ್ನು ಸ್ನೇಹಿತರೆ, ಪಾಕ್ ಭದ್ರತೆ ವಿಚಾರದಲ್ಲಿ ಮತ್ತಷ್ಟು ಹೇಗೆಲ್ಲ ಅಸ್ಥಿರವಾಗಿದೆ ಅಂತ ನೋಡೋಕ್ಕೂ ಮೊದಲು ನಮ್ಮ ಆತ್ಮೀಯ ವೀಕ್ಷಕರಲ್ಲಿ ಒಂದು ಸಣ್ಣ ಮನವಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಗಂಟೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಮಗೆ ಮತ್ತಷ್ಟು ಸಹಾಯ ಆಗತ್ತೆ. ನಿಖರ ಮತ್ತು ಸ್ಪಷ್ಟವಾದ ಮಾಹಿತಿ ಕೊಡೋಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಮನೆಯಲ್ಲಿ ಟಿಟಿಪಿ ಬಲೂಚ್ ಕಾಟ. ಎಸ್ ಸ್ನೇಹಿತರೆ, ಪಾಕ್ಗೆ ಗಡಿಯಲ್ಲಿ ತಾಲಿಬಾನಿಗಳು ಹೀಗೆ ಚೆಂಡಾಡ್ತಿದ್ರೆ ಮತ್ತೊಂದ್ ಕಡೆ ಮನೆಯಲ್ಲಿ ಕೂಡ ನೆಮ್ಮದಿ ಇಲ್ಲ. ಪಾಕ್ನ ಭ್ರಷ್ಟ ಸೇನಾ ಸರ್ಕಾರವನ್ನ ಕಿತ್ತೊಗೆದು ಇಸ್ಲಾಮಿಕ್ ಶರಿಯಾ ಕಾನೂನು ತರಬೇಕಂತಿರೋ ಟಿಟಿಪಿ ಪಾಕಿಸ್ತಾನಿ ತಾಲಿಬಾನ್ ಪಾಕ್ಗೆ ನಿದ್ದೆ ಮಾಡೋದಕ್ಕೂ ಬಿಡ್ತಾ ಇಲ್ಲ. ಕಳೆದ 1.5 ವರ್ಷದಲ್ಲೇ ಪಾಕ್ ಸೇನೆ ಪಾಕ್ ಪೊಲೀಸರ ಮೇಲೆ ಸುಮಾರು 600ಕ್ಕೂ ಹೆಚ್ಚು ದಾಳಿ ಮಾಡಿದೆ. ಇದರಲ್ಲಿ 1000ಕ್ಕೂ ಅಧಿಕ ಪಾಕಿಗಳನ್ನ ಬಲಿ ತೆಗೆದುಕೊಂಡಿದೆ. ಅಲ್ಲಿನ ಖೈಬರ್ ಪಖ್ತೂನ್ಖ್ವಾದಲ್ಲಂತೂ ಕೆಲ ಕಡೆ ಟಿಟಿಪಿನೇ ಅಧಿಕಾರ ಚಲಾಯಿಸುತ್ತಿದೆ. ಇನ್ಫ್ಯಾಕ್ಟ್ ಈಗ ಅಫ್ಘಾನಿಸ್ತಾನ, ಪಾಕಿಸ್ತಾನ ಬಡಿದಾಡ್ತಿರೋದಕ್ಕೂ ಇವರೇ ಕಾರಣ.
ಅಫ್ಘಾನ್ ತಾಲಿಬಾನ್ ಸರ್ಕಾರ ಈ ಟಿಟಿಪಿಗಳನ್ನ ಸಾಕ್ತಿದೆ, ಆಶ್ರಯ ಕೊಡ್ತಿದೆ, ಉಗ್ರರನ್ನ ಹಿಡಿದು ಕೊಡ್ತಿಲ್ಲ ಅನ್ನೋದು ಪಾಕ್ನ ಆರೋಪ. ಕಳೆದ 1 ವಾರದಿಂದ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾದಲ್ಲಿ ಈ ಟಿಟಿಪಿ ಒಂದರ ಹಿಂದೊಂದು ದಾಳಿ ನಡೆಸಿದೆ. ಅದರಲ್ಲಿ ಕನಿಷ್ಠ ಅಂದ್ರೂ 30 ಪಾಕ್ ಸೈನಿಕರು ಸಾವನ್ನಪ್ಪಿದ್ರು. ಹೀಗಾಗಿ ಇದರ ವಿರುದ್ಧ ಪ್ರತಿಕಾರ ಹೇಳ್ತೀನಿ ಅಂತ ಪಾಕಿಸ್ತಾನ ಕಳೆದ ಗುರುವಾರ ಅಂದ್ರೆ ಅಕ್ಟೋಬರ್ 9ರ ರಾತ್ರಿ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿತ್ತು. ರಾಜಧಾನಿ ಕಾಬೂಲ್, ಖೋಸ್ಟ್, ಜಲಾಲ್ಬಾದ್, ಪಕ್ತಿಕಾ ಸೇರಿ ಟಿಟಿಪಿ ಅಡಗುತಾಣಗಳ ಮೇಲೆ ಪಾಕ್ ವಾಯುಪಡೆ ಸ್ಫೋಟಕ ಸುರಿದಿತ್ತು. ಅದಕ್ಕೆ ಪ್ರತಿಯಾಗಿ ಈಗ ತಾಲಿಬಾನ್ ಪ್ರತಿಕಾರ ತೀರಿಸಿಕೊಳ್ತಿದೆ. ಕೇವಲ ಟಿಟಿಪಿಯಷ್ಟೇ ಅಲ್ಲ, ಅತ್ತ ಸ್ವತಂತ್ರ ದೇಶಕ್ಕಾಗಿ ಆಗ್ರಹ ಮಾಡ್ತಿರೋ ಬಲೂಚಿಗಳು ಕೂಡ ಹಿಂದೆಂದಿಗಿಂತಲೂ ಬಲವಾಗಿ ಪಾಕ್ನ ಅಲ್ಲಾಡಿಸ್ತಿದ್ದಾರೆ. ಕಳೆದ 1.5 ವರ್ಷದಲ್ಲಿ ಬಿಎಲ್ಎ ಪಡೆ ಬಲೂಚು ಪ್ರಾಂತ್ಯದಲ್ಲಿ 300ಕ್ಕೂ ಅಧಿಕ ದಾಳಿ ನಡೆಸಿದೆ. ಇದರಲ್ಲಿ ಪಾಕಿಸ್ತಾನಿ ಸೈನಿಕರು, ಪೊಲೀಸರು ಸೇರಿದಂತೆ 545ಕ್ಕೂ ಹೆಚ್ಚು ಜನರನ್ನ ಬಲಿ ತೆಗೆದುಕೊಂಡಿದೆ. ಅದರಲ್ಲೂ ಮುಖ್ಯವಾಗಿ ಬಲೂಚ್ನಲ್ಲಿ ಕುತಂತ್ರಿ ಚೀನಾ ಕೈ ಹಾಕಿರೋ ಪ್ರಾಜೆಕ್ಟ್ಸ್ಗೆ ಬಲೂಚಿಗಳು ಅಡ್ಡಿಪಡಿಸುತ್ತಿದ್ದಾರೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 39,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 9 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಪಿಒಕೆಯಲ್ಲೂ ಗಲಾಟೆ. ಹೌದು ಸ್ನೇಹಿತರೆ, ಆತ ಬಾಯ್ಬಿಟ್ರೆ ಕಾಶ್ಮೀರ ಅನ್ನೋ ಪಾಕ್ ತನ್ನತ್ರ ಇರೋ ತುಂಡು ಕಾಶ್ಮೀರವನ್ನು ನೆಟ್ಟಗೆ ನೋಡ್ಕೊಳ್ತಿಲ್ಲ. ಕರೆಂಟ್ ಬಿಲ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ. ಪದೇ ಪದೇ ಲೋಡ್ ಶೆಡ್ಡಿಂಗ್ ಮಾಡ್ತಿದ್ದಾರೆ. ಗೋಧಿ ಹಿಟ್ಟಿನ ಬೆಲೆ ಗಗನಕ್ಕೇರಿದೆ. ದಿನಬಳಕೆ ವಸ್ತುಗಳು ವಿಪರೀತ ದುಬಾರಿಯಾಗಿದೆ. ಇಲ್ಲಿ ಬದುಕೋಕೆ ಆಗ್ತಿಲ್ಲ ಅಂಥೇಳಿ ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆ ಜನರು ಪಾಕ್ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಕಳೆದ ಸೆಪ್ಟೆಂಬರ್ 29ಕ್ಕೆ ಪಿಒಕೆ ನಗರಗಳನ್ನ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಸಾವಿರಾರು ಜನ ಬೀದಿಗಿಳಿದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಸರ್ಕಾರಿ ಕಚೇರಿಗಳಿಗೆ ಬೆಂಕಿ ಹಾಕಿದ್ರು. ಪ್ರತಿಭಟನೆ ಭಾರೀ ಹಿಂಸಾಚಾರಕ್ಕೆ ತಿರುಗಿತ್ತು. ಹೇಡಿ ಪಾಕ್ ಜನರ ಮೇಲೆ ಗುಂಡಿನ ದಾಳಿ ನಡೆಸಿ ಪ್ರತಿಭಟನೆಯ ಹತ್ತಿಕ್ಕೋಕೆ ನೋಡಿತ್ತು. ಸುಮಾರು 12ಕ್ಕೂ ಹೆಚ್ಚು ಜನ ಪ್ರಾಣ ಬಿಟ್ಟಿದ್ರು. ಇದಷ್ಟೇ ಅಲ್ಲ ಸ್ನೇಹಿತರೆ, ಅತ್ತ ಅಮೆರಿಕ ಜೊತೆ ಸೇರಿ ಗಾಜಾ ಪ್ಲಾನ್ಗೆ ಒಪ್ಪಿಗೆ ಕೊಟ್ಟಿದೆ. ಪ್ಯಾಲೆಸ್ತೇನಿಯರನ್ನ ಕೈಬಿಟ್ಟಿದೆ ಅಂತ ಹೇಳಿ ಪಾಕ್ ಸರ್ಕಾರದ ವಿರುದ್ಧ ಬೀದಿಗಳಲ್ಲಿ ಪ್ರತಿಭಟನೆ ನಡೆಯುತ್ತಿವೆ. ಪಾಕ್ನ ಕಟ್ಟರ್ ಧಾರ್ಮಿಕ ಪಕ್ಷ ಟಿಎಲ್ಪಿ ಉಗ್ರವಾಗಿ ಪ್ರತಿಭಟಿಸುತ್ತಿದೆ. ಪಾಕಿಸ್ತಾನ ತನ್ನ ನಗರಗಳ ಹೆಬ್ಬಾಗಿಲಿಗೆ ಕಂಟೈನರ್ಗಳನ್ನ ಇಟ್ಟು ಟಿಎಲ್ಪಿ ಕಾರ್ಯಕರ್ತರನ್ನ ತಡೆಯಬೇಕಾಗಿ ಬಂದಿತ್ತು. ಇನ್ನು ಇದೆಲ್ಲದರ ನಡುವೆ ಇಮ್ರಾನ್ ಖಾನ್ ಬೆಂಬಲಿಗರಂತೂ ಪಾಕ್ ಸರ್ಕಾರದ ವಿರುದ್ಧ ಬೆಂಕಿ ಉಗುಳ್ತಲೇ ಇದ್ದಾರೆ. ಹೀಗೆ ಸ್ನೇಹಿತರೆ, ಪಾಕ್ ಅಡಿಯಿಂದ ಮುಡಿವರೆಗೆ, ಪಶ್ಚಿಮದಿಂದ ಪೂರ್ವದವರೆಗೆ, ಹೊರಗೆ ಒಳಗೆ ಎಲ್ಲಾ ಕಡೆಯಿಂದಲೂ ಅಪಾಯಗಳನ್ನ ಎದುರಿಸುತ್ತಿದೆ, ಅಸ್ಥಿರವಾಗಿದೆ. ಸ್ವಘೋಷಿತ ಫೀಲ್ಡ್ ಮಾರ್ಷಲ್ ಮುನೀರನಿಗೆ ಎಲ್ಲಿ ಯಾವ ಬೆಂಕಿ ಮೊದಲು ಆರಿಸಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದ್ ಕಡೆ ಮತ್ತೊಂದ್ ಕಡೆ ದುಗ್ ಅಂತ ಬೆಂಕಿ ಎದ್ದೇಳ್ತಿದೆ. ಭಾರತಕ್ಕೆ ಸುವರ್ಣಾವಕಾಶ. ಸಿಂಧೂರ್ 2.0 ನಡೆಸುತ್ತಾ ಭಾರತ. ಪಾಕ್ ಹೀಗೆ ಸೆಕ್ಯೂರಿಟಿ ವಿಚಾರದಲ್ಲಿ ತನ್ನ ವೀಕೆಸ್ಟ್ ಪಾಯಿಂಟ್ ನಲ್ಲಿದೆ. ಎಲ್ಲಾ ಕಡೆಗಳಿಂದಲೂ ಪಾಕ್ ಸೇನೆ ಎಂಗೇಜ್ ಆಗಿದೆ. ಹೀಗಾಗಿ ಪಾಕ್ಗೆ ಬುದ್ಧಿ ಕಲ್ಸೋಕೆ, ಪಿಒಕೆನ ಮರಳಿ ಪಡೆಯೋಕೆ ಇದೇ ಸರಿಯಾದ ಸಮಯ ಅನ್ನೋದು ಅನೇಕರ ವಾದ. ಯಾಕಂದ್ರೆ ಯಾವುದೇ ದೇಶ ಈ ತರ ಹಲವು ಫ್ರಂಟ್ಗಳಲ್ಲಿ ಎಂಗೇಜ್ ಆಗಿದ್ರೆ, ಡಿಸ್ಟ್ರಾಕ್ಟ್ ಆಗಿದ್ರೆ ನಿಧಾನಕ್ಕೆ ಥಿಂಕ್ ಮಾಡುತ್ತೆ. ಅದರ ರೆಸ್ಪಾನ್ಸ್ ಲೋ ಆಗತ್ತೆ. ರಿಸೋರ್ಸ್ ಹರಿದು ಹಂಚಿ ಹೋಗಿರ್ತವೆ. ಈಗ ನೀವೇ ಹೇಳಿ, 6 ಲಕ್ಷ ಸೈನಿಕರನ್ನ ಹೊಂದಿರೋ ಪಾಕಿಸ್ತಾನ ತಕ್ಕ ಮಟ್ಟಿಗೆ ದೊಡ್ಡ ಸೈನ್ಯ ಎಲ್ಲ ಸರಿ, ಆದ್ರೆ ಒಟ್ಟೊಟ್ಟಿಗೆ 2-3 ಫ್ರಂಟ್ ಅಲ್ಲಿ ಯುದ್ಧ ಮಾಡಬೇಕು ಅಂದ್ರೆ ಹೇಗ್ ಮಾಡುತ್ತೆ? ಕೇವಲ ಅಫ್ಘಾನ್ ಗಡಿಯಲ್ಲಿ ತಾಲಿಬಾನಿಗಳೊಂದಿಗೆ ಬಡಿದಾಡೋಕೆ 2-3 ಲಕ್ಷ ಸೈನಿಕರು ಬೇಕು ಅಂತ ಹೇಳಲಾಗುತ್ತೆ. ಹೀಗಿರುವಾಗ ಭಾರತನ ಹೇಗೆ ಕೌಂಟರ್ ಮಾಡೋಕೆ ಸಾಧ್ಯ? ಯುದ್ಧ ನೀತಿ ಪ್ರಕಾರ ಪ್ರತಿ ಕಿಲೋಮೀಟರ್ ಗಡಿಯಲ್ಲಿ ಬಡಿದಾಡೋಕೆ 300-600 ಸೈನಿಕರು ಬೇಕು. ಆ ಲೆಕ್ಕದಲ್ಲಿ ಪಿಒಕೆ ಡಿಫೆಂಡ್ ಮಾಡೋಕೆ ಪಾಕ್ ತನ್ನ ಉಳಿದೆಲ್ಲ ಸೈನ್ಯ ಇಳಿಸಿದ್ರೂ ಕೂಡ ಸಾಲೋದಿಲ್ಲ. ಇದರ ಜೊತೆಗೆ ಭಾರತ ಕೇವಲ ಕಾಶ್ಮೀರ ಅಷ್ಟೇ ಅಲ್ಲದೆ 65ರ ಯುದ್ಧದಂತೆ ರಾಜಸ್ಥಾನದ ಮೂಲಕ ಕೂಡ ದಾಳಿ ಮಾಡಿ ಪಾಕ್ನ ದಂಗುಬಡಿಸಬಹುದು. ಹಾಗಂತ ಈ ತಂತ್ರ ಪಾಕ್ ಮಾಡಿಲ್ಲ ಅಂತೇನಿಲ್ಲ. 1962ರ ಇಂಡೋ ಚೀನಾ ಯುದ್ಧದಲ್ಲಿ ಭಾರತ ವೀಕ್ ಆಗಿದೆ ಅಂದ್ಕೊಂಡೆ ಪಾಕ್ 65ರಲ್ಲಿ ಕಾಶ್ಮೀರ ಪಡೆಯೋ ದುಸ್ಸಾಹಸ ಮಾಡಿತ್ತು. ಹೀಗಾಗಿ ಭಾರತ ಈಗ ಪಾಕ್ ಔಷಧಿಯನ್ನ ಪಾಕ್ಗೆ ಕುಡಿಸಬೇಕು ಅನ್ನೋದು ಅನೇಕರ ವಾದ. ಜೊತೆಗೆ ಆಲ್ರೆಡಿ ಪಿಒಕೆಯಲ್ಲಿ ಪಾಕ್ ಸರ್ಕಾರದ ವಿರುದ್ಧ ಅಸಮಾಧಾನ ಇದೆ.
ಅಲ್ಲಿನ ಜನರೇ ನಮ್ಗೆ ಇವರ ಸಹವಾಸ ಸಾಕಾಯಿತು ಅಂತಿದ್ದಾರೆ. ಹೀಗಾಗಿ ಭಾರತದ ದಾಳಿಗೆ ಮಾನವೀಯ ಹಿನ್ನೆಲೆ ಕೂಡ ಇರುತ್ತೆ ಅನ್ನೋ ವಿಶ್ಲೇಷಣೆ ಕೂಡ ಮುಂದಿಡಲಾಗ್ತಿದೆ. ಆದ್ರೆ ಸ್ನೇಹಿತರೆ, ಎಷ್ಟೇ ಆಗ್ಲಿ ಯುದ್ಧ ಹಿಂಸಾತ್ಮಕ, ದಾಳಿ ಮಾಡೋದು ಭಾರತದ ಸಂಸ್ಕೃತಿ ಅಲ್ಲ. ಅದರಲ್ಲೂ ಪಾಕ್ ಎಷ್ಟೇ ದುಷ್ಟ ರಾಷ್ಟ್ರ ಅಂದ್ರೂ ಅದರ ಕೈಯಲ್ಲಿ ಅಣ್ವಸ್ತ್ರಗಳಿವೆ. ಹೀಗಾಗಿ ಭಾರತ ಪೂರ್ಣ ಪ್ರಮಾಣದ ದಾಳಿ ಮಾಡಬಾರ್ದು. ಅದರ ಬದಲಾಗಿ ಪಾಕ್ನ ಈಗಿನ ಸೆಕ್ಯೂರಿಟಿ ಲೂಪ್ ಹೋಲ್ಸ್ ನ ಬಳಸಿಕೊಂಡು ಕೋವರ್ಟ್ ಆಪರೇಷನ್ ನಡೆಸಬೇಕು ಅನ್ನೋ ವಾದ ಕೂಡ ಮುಂದಿಡಲಾಗ್ತಿದೆ. ಸದ್ಯ ಪಾಕ್ನಲ್ಲಿ ಸೆಕ್ಯೂರಿಟಿ ಟೈಟ್ ಇಲ್ಲ. ಹೀಗಾಗಿ ಇದೇ ಸಮಯ ಬಳಸಿಕೊಂಡು ಭಾರತದ ಮೋಸ್ಟ್ ವಾಂಟೆಡ್ ಶತ್ರುಗಳನ್ನ ಮುಗಿಸಿ ಹಾಕೋ ಕೆಲಸ ಮಾಡಬೇಕು. ಲಿಮಿಟೆಡ್ ಕೋವರ್ಟ್ ಆಪರೇಷನ್ ನಡೆಸಿ ಭಾರತ ಸ್ಟ್ರಾಟಜಿಕ್ ಮೂವ್ಗಳನ್ನ ಮಾಡಬೇಕು ಎನ್ನಲಾಗ್ತಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಪಾಕಿಸ್ತಾನ ಸದ್ಯ ಭದ್ರತೆ ವಿಚಾರದಲ್ಲಿ ಎಷ್ಟೊಂದು ವೀಕ್ ಆಗಿದೆ. ತಾಲಿಬಾನ್, ಟಿಟಿಪಿ, ಬಲೂಚಿಗಳು ಪಾಕ್ನನ್ನ ಹೇಗೆ ಕಾಡ್ತಾ ಇದ್ದಾರೆ, ಭಾರತ ಈ ಸಮಯದಲ್ಲಿ ಏನೆಲ್ಲ ಮಾಡಬಹುದು ಅಂತ ತಿಳಿಸೋ ಪ್ರಯತ್ನ. ಧನ್ಯವಾದ.